ಧಾರವಾಡ ಜಿಲ್ಲೆಯ ಅಣ್ಣಿಗೇರಿ ಪಟ್ಟಣದ 1008 ಮೂಲನಾಯಕ ಶ್ರೀ ಪಾರ್ಶ್ವನಾಥ ತೀರ್ಥಂಕರರ ದಿಗಂಬರ ಐತಿಹಾಸಿಕ ಜೈನ ಬಸದಿಗೆ ನೂತನ ಕಳಸಾರೋಹಣ, ಪದ್ಮಾವತಿ ಮೂರ್ತಿ ಪ್ರತಿಷ್ಠಾಪನೆ ಹಾಗೂ ಆಚಾರ್ಯ ಶ್ರೀ 105 ಪುಣ್ಯಸಾಗರ ಮಹಾರಾಜರ ಕೇಶಲೋಚನಾ ಕಾರ್ಯಕ್ರಮ ಹಾಗೂ ಉದ್ಘಾಟನೆ ಕಾರ್ಯಕ್ರಮ 2 ದಿನಗಳ ಕಾಲ ಸಂಭ್ರಮದಿಂದ ಜರುಗಿತು. ಕಾರ್ಯಕ್ರಮದಲ್ಲಿ ಸ್ಥಳೀಯ ದಾಸೋಹ ಮಠದ ಪೂಜ್ಯ ಡಾ ಶಿವಕುಮಾರ ಮಹಾಸ್ವಾಮಿಗಳು ಭಾಗವಹಿಸಿ ಜೈನ ಧರ್ಮ ಒಂದು ಶ್ರೇಷ್ಠವಾದ ಧರ್ಮ, ಈ ಧರ್ಮದ ಆಚಾರ ವಿಚಾರಗಳು ಬಹಳಷ್ಟು ಶ್ರೇಷ್ಠವಾಗಿರತಕ್ಕಂಥವು ಎಂದು ಹೇಳಿದರು. ಅಣ್ಣಿಗೇರಿ ನೀಲಗುಂದದ ಪ್ರಭುಲಿಂಗ ದೇವರು ಭಾಗವಹಿಸಿ ಮಾತನಾಡಿ, ಜೈನ ಧರ್ಮವು ತ್ಯಾಗದ ಧರ್ಮವಾಗಿದೆ ಎಂದು ಹೇಳಿದರು. ಇನ್ನು 2 ದಿನಗಳ ಕಾಲ ವಿಶೇಷ ಪೂಜೆ ಪುನಸ್ಕಾರಗಳು, ಇನ್ನು ಭಕ್ತರಿಗೆಲ್ಲ ಬಂದಂತ ಪ್ರಸಾದ ವ್ಯವಸ್ಥೆ ಕೂಡ ಮಾಡಲಾಗಿತ್ತು. ಇನ್ನು ಇದಕ್ಕೂ ಮೊದಲು ಪದ್ಮಾವತಿ ಮೂರ್ತಿ ಹಾಗೂ ಕಳಸವನ್ನ ಪಟ್ಟಣದ ತುಂಬೆಲ್ಲ ರಥದಲ್ಲಿ ಮೆರವಣಿಗೆ ಮೂಲಕ ಜೈನ ಬಸದಿಗೆ ತರಲಾಯಿತು. ಸಹಾಯ ಸಹಕಾರ ನೀಡಿದವರನ್ನ ಈ ವೇಳೆಯಲ್ಲಿ ಸನ್ಮಾನಿಸಲಾಯಿತು. ಈ ಸಂದರ್ಭದಲ್ಲಿ ಪದ್ಮಶ್ರೀ ಮಾತಾಜಿ ರಾಜೇಂದ್ರ ಬಿ ದೇಶಪಾಂಡೆ ಅಧ್ಯಕ್ಷರು, ಪ್ರವೀಣ್ ಬ ನಾವಳ್ಳಿ ಉಪಾಧ್ಯಕ್ಷರು, ಭೂಪಾಲ್ ಪುಟ್ಟಣ್ಣವರ್ ಗೌರವ ಉಪಾಧ್ಯಕ್ಷರು, ಶಾಂತಪ್ಪ ಹಣಸಿ ಗೌರವ ಉಪಾಧ್ಯಕ್ಷರು, ಮಹಾವೀರ್ ಅಂತಣ್ಣವರ್ ಖಜಾಂಜಿ, ಮಹಾವೀರ್ ನಾವಳ್ಳಿ ಕಾರ್ಯದರ್ಶಿ, ದೇವರಾಜ್ ನಾವಳ್ಳಿ, ರವೀಂದ್ರ ಜೈನರ್ ಅಭಿನಂದನಾ ಜೈನರ್, ಪದ್ಮರಾಜ್ ಜಿ ಅಂತಣ್ಣವರ್, ತವನಪ್ಪ ನಾವಳ್ಳಿ, ವಸಂತ್ ಪ ಹಣಸಿ, ಭಗವಂತ್ ಪುಟ್ಟಣ್ಣವರ್, ಭರ್ತೇಶ್ ಜೈನರ್, ದೇವರಾಜ್ ವನಕುದ್ರಿ, ಮಂಜುನಾಥ್ ತಿಗಡಿ, ಪಟ್ಟಣದ ಗಣ್ಯರು, ಜೈನ ಸಮಾಜದ ಶ್ರಾವಕ ಶ್ರಾವಕಿಯರು ಉಪಸ್ಥಿತರಿದ್ದರು. ಎಲ್ಲ ಹಲವಾರು ಹೆಸರಿಟ್ಟಿರಲ್ಲ, ನಿಮಗೆ ದೇಹ ಅಂದ್ರೆ ಗೊತ್ತಾಗುತ್ತೆ, ಅದಕ್ಕೆ ಕಾಯ ಅಂದ್ರು, ತನು ಅಂದ್ರು, ಬಹಳಷ್ಟು ವಿಧವಾದಂತಹ ಶಬ್ದಗಳನ್ನು ಉಲ್ಲೇಖ ಮಾಡಿದ್ದಾರೆ. ತನುವಿನಲ್ಲಿ ನಿರ್ಮೋಹ, ನಿರ್ಮೋಹ ಶಬ್ದದ ಅರ್ಥ ಕೊಡ್ತದ ಮೋಹ ರಹಿತವಾದದ್ದು, ಮೋಹಕ್ಕೊಳಗಾದದ್ದಲ್ಲ, ಮೋಹದಿಂದ ರಹಿತವಾದದ್ದು ನಿರ್ಮೋಹ. ಈ ಶರೀರದ ಮೇಲೆ ಹಂಗಿರ್ಲಾರ್ದಂಗೆ ಬದುಕೋದು, ಅದಕ್ಕೆ ತಕ್ಕ ಸಾಕ್ಷಿ. ಇದು ಮೋಹಕ್ಕೆ ಒಳಗಾಗದೇ ಇರುವಂತಹ ಶರೀರ. ಶರೀರಕ್ಕೆ ಈ ಶರೀರ ಅಂತ ಶಬ್ದ ಯಾಕೆ ಬಂತು ಅಂದ್ರೆ ಸಂಸ್ಕೃತ ಸಾಹಿತ್ಯದೊಳಗೆ ಒಂದು ವ್ಯಾಕರಣದ ವ್ಯಾಪ್ತಿಯೊಳಗೆ ಉಲ್ಲೇಖ ಮಾಡಿದ್ರು. ಶಿರ್ರತೆ ಇತಿ ಶರೀರ, ಯಾವುದು ಒಂದ್ ದಿವಸ ಕರಗುತ್ತದ, ಯಾವುದು ಒಂದ್ ದಿವಸ ಸ್ವರಗುತ್ತದ, ಯಾವುದು ಒಂದ್ ದಿವಸ ಹೋಗ್ತದ, ಅದು ಶರೀರ. ಅದು ಬೆಳೀತದ ನೋಡಿ, ಶರೀರ ಬೆಳೀತಾ ಬೆಳೀತಾ ಬಂತು, ಮುಂದೆ ಒಂದಿಷ್ಟು ಹಾಂಗ್ ವಯಸ್ಸಾಗ್ತಾ ಆಗ್ತಾ ಕರಗ್ತಾ ಹೋತು. ಬೆಳವಣಿಗೆಯ ಸಮಯಕ್ಕೆ ಬೆಳೀತಾ ಬೆಳೀತಾ ಚಂದ ಆಗ್ತದ. ಈಗ 3 ವರ್ಷದ ಮಗು ಇದ್ದಾಗ ಗನ ಚಂದ, 6 ವರ್ಷಕ್ಕೆ ಬಂದಾಗ ಇನ್ನೂ ವರ್ಷ ಚಂದ. ಈ ಪ್ರಾರಂಭದೊಳಗ ಈ 6 ತಿಂಗಳ ಮಕ್ಕಳು ಹಿಡ್ಕೊಂಡು 6 ವರ್ಷದ ತನಕ ಹಾಲು ಕುಡಿದು ಇವು ಕೆನ್ನಿ ಗಲ್ಲ ಗನ. ಆದ್ರೆ ಈ ಪರಂಪರೆ ಏನೈತಲ್ಲ, ಇದು ತ್ಯಾಗಮಯವಾದಂತಹ ಪರಂಪರೆ, ದಿಗಂಬರತ್ವವನ್ನು ಹೊಂದಿರತಕ್ಕಂತಹ ಪರಂಪರೆ. ದಿಗಂಬರ ಅಂತಂದ್ರೆ ದೇಹದಿಂದ ಅಲ್ಲ, ಮನಸ್ಸಿನಿಂದ ಆಗುವುದೇ ದಿಗಂಬರ. ಮಹಾವೀರರು ಹೇಳಿರೋದು ಏನಂತಂದ್ರೆ, ಅವರು ಮೊದಲಿಗೆ ವರ್ಧಮಾನ ಮಹಾವೀರ ಆಗ್ಬೇಕಾತಂದ್ರೆ ಕಾರಣ ಏನು ಅಂತಂತಂದ್ರೆ ಸಾಧನೆ, ಸಿದ್ಧಿ, ತಪಸ್ಸು, ಧ್ಯಾನ, ಮೌನ, ಅದರ ಉನ್ನತವಾದಂಥ ಸ್ಥಿತಿನ ದಿಗಂಬರತ್ವ. ಆ ದಿಗಂಬರತ್ವ ಪಟಕನ ಅರಿವಿ ಕಳೆದುಕೊಳ್ಳೆ ಬರುವುದಲ್ಲ, ಅದು ಸಾಧನೆಯಿಂದ ಬರುವಂಥ ಜೈನ ಧರ್ಮ. ಯಾವ ಧರ್ಮದಲ್ಲಿ ಐತಿ? ಯಾವ ಧರ್ಮದಲ್ಲಿ? ಬಹಳ ಕಡಿಮೆ. 1,000 ಕೋಟಿ ರೂಪಾಯಿ ಆಸ್ತಿ ಮಾಡಿದ ಮನುಷ್ಯ ಸನ್ಯಾಸಿಯಾಗಿ ಕಾಲಾಗಿ ಏನು ಇಲ್ದನ, ತಲೆ ಮೇಲೆ ಏನು ಇಲ್ದ ಅಡ್ಡಾಡೋದನ್ನ ಯಾವ್ದಾರ ಧರ್ಮದಲ್ಲಿ ನೋಡಿರೇನು? ನೋಡಕ್ ಆಗಂಗಿಲ್ಲ. ಬಂದೇವ್ರಿ ಸಾಗಿ ನಿಂತಿರಿ ಜಾಪ್ಯ ರೂಪವಾಗಿ, ಮುನಿಗಳ ಗಮನ ಕೇಳಿರಿ ಪುರದ ಸರ್ವಜನ, ಕೇಳಿರಿ ಪುರದ ಸರ್ವಜನ, ಸಾರಿಸಿ ಅಂಗಣ ಕಟ್ಟಿರಿ ತೊಳೆರು ತೋರಣ, ಸಾರಿಸಿ ಅಂಗಣ ಕಟ್ಟಿರು
ಪುಣ್ಯ ಸಾಗರ ಯೋಗಿ ನಾವು ನಮಿಸುವೆ ಸಿರಬಾಗಿ ನಾವು ನಮಿಸುವೆ ಸಿರಬಾಗಿ ಬಂದೇವ್ರಿ ಸಾಗಿ ನಿಂತಿರಿ ಜಾಪ್ಯ ರೂಪವಾಗಿ ಕಸ್ತೂರಿ ಪುಡಿಯಿಂದ ಸ್ವಸ್ತಿಕ ತಗದೇವರಿ ಚಂದ ಸ್ವಸ್ತಿಕ ತಗದೇವರಿ ಚಂದ ಆಗಿ ಆನಂದ ಚಿಮ್ಮಿತು ಓಣಿ ತುಂಬ ಗಂಧ ಆಗಿರಿ ಆನಂದ ಚಿಮ್ಮಿತು ಓಣಿ ತುಂಬ ಗಂಧ जय गुरु आचार्य श्री परम पूज्य पुण्य सवनी महाराज की जय हो। अतः साक्षात विराजमान 105 श्रीमद पद्मश्री माता जी और मंगल प्रवचन प्रारंभ। नमो अरिहन्ताय ओम नमो सिद्धाय ओम नमो आर्याय ओम नमो ध्यायानंद ओम नमो लोये सवसाहो ನಾಳೆ ಇಲ್ಲ ನಿನ್ನೆ ಇವತ್ತ ಪ್ರೋಗ್ರಾಮ್ ಇತ್ತಿಲ್ಲಿ जय बोलो पंच परमेष्टि भगवान की 2400 तीर्थंकर भगवान की पार्श्वनाथ तीर्थंकर भगवान की बाहुबली भगवान की